ಶಿಸ್ತಿ ಊಟ ಮಾಡ್ಲಿಕ್ಕಂತಾರ ಮತ್ತ ಜನ ಬಾಯಿ ನೋಡ್ಕೋತ ಕೂತು ಪಾಂಡುರಂಗ ಜೋಡಿ ನಾವು ಬೈಕ್ ಊಟ ಮಾಡಿದ್ರೆ ಎಷ್ಟು ಚಲೋ ಈ ಭಾಗ್ಯ ನನಗಿಲ್ಲಲ್ಲ. ನಾಮದೇವ್ ಮಹಾರಾಜ ನನ್ನ ಗುರುನಾಥ ಅವ್ರ ಜೋಡಿ ಊಟ ಮಾಡಿಕಂತಾನ, ಮನಿ ಮಾಡ್ತಾನೆ. ನನ್ನ ಪರಿಸ್ಥಿತಿ ಹೀಗದಲ್ಲ, ನನ್ನ ಮುಟ್ಟಿಸಿ ನೋಡುದಿಲ್ಲ, ನನಗೆ ನಾ ಹೊರಗೆ ಇರಬೇಕು, ಹಿಂಗೆಲ್ಲ ತ್ರಾಸ ಮಾಡ್ಕೊಡ್ತಾರಲ್ಲ ನೀವು ಒಂದು ಜನ ಬಾಯಿ. ಇದು ಪಾಂಡುರಂಗ ಗೊತ್ತಾತ್ ನೋಡ್ರಿ. ಅರ್ಧ ಊಟ ಆಗಿತ್ತು, ಸಾಕಲ್ಲ ಪಟ್ಟು ಅಂತೇಳಿ ಹೋಗಿ ತಗೊಂಡು ಒಂದು ಆಟ ತಂದು ಜನ ಬಾಯಿ ತೊಳಿಲಿಕ್ಕೆ ಇಡ್ಬೇಕಲ್ಲ. ಆ ಜನ ಬಾಯಿ ತೊಳಿಲಿಕ್ಕೆ ಅಂತ ಆಟ ಬಂತು. ಜನಾಬಾಯಿ ಅಂತ ಪಾಂಡುರಂಗ ನನ್ನ ಸಂಬಂಧ ಇದ್ದಾನಂತೇಳಿ ಅಷ್ಟು ಪ್ರೀತಿ ಭಕ್ತಿಯಿಂದ ತಿನ್ಲಿಕ್ಕಂದ್ರು ತಡಿಜೇನಿ ಅಂತರು. ಪಾಂಡುರಂಗನು ಅಡಿ ಬಂದ, ನನಗೂ ಇನ್ನ ಅರ್ಥ ಊಟ ಮಾಡಿ ನಿನ್ನ ಸಂಬಂಧ ನಾನು ಕೂಡಲೇ ಇಬ್ರು ಕೂಡಿಸಿ ಅದು ಉಚ್ಚಿಷ್ಟು ತಿಂದ್ರಂತು. ಹಿಂಗ ಜನಾಬಾಯಿ ಮನೆಯೊಳಗೆ ಬಂದು ಊಟ ಮಾಡ್ತಿದ್ದ, ಅಕ್ಕಿ ಎಲ್ಲ ಸೇವಾ ಮಾಡ್ತಿದ್ದ. ಮೇವು ತರ್ಲಿಕ್ಕೆ ಹೋದ್ರ ಪಾಂಡುರಂಗ ಕರ್ಕೊಂಡು ಹೋಗಕ್ಕೆ ನಡಿ, ನಾ ಒಬ್ಬಾಕಿನೇ ಏನ್ ಮಾಡು, ದನಗಳಿಗೆ ಮೇವು ತರ್ಬೇಕಾಗಿದ್ದು ಹೂವು ನಡಿಯೋದು ಕೂಡ ಹೆಂಗ ನಾ ಹೋಗ್ಬೇಕ ನಡಿ ಅಂತೇಳಿ ಸೊಟ್ಟಕ್ಕೆ ಒಂದು ಹಗ್ಗ ಕಟ್ಟಕ್ಕೆ ಅಂತ ಅದು ಹರಿ ಮಾಡಿ ಅವ್ರ ತಲೆ ಮೇಲೆ ಯೋಚಿಸೋದು. ಯಾರ ತಲೆ ಮೇಲೆ? ಪಾಂಡುರಂಗ ತಲೆ ಮೇಲೆ ನಡೆಯೋದು ಹೊಡಿತಿದ್ರು ಅಂತ. ಹೊಡಿಬೇಡ ಅಂತ ನೀವು ಹೋಗ್ತೀರಿ, ಹೊಡಿಬೇಕಂದ್ರ ಈ ಸುಳ್ಳ ಲಾಭ ಹೋಗ್ತಿದ್ದು ಪಾಂಡುರಂಗ